ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಗುರುತಿಸಿದಂತಹ ಸ್ಥಳ ಅಗಿಯೋಕೆ ನಿರ್ದೇಶನ ಕೋರಿ ಅರ್ಜಿ. ಪಾಂಡುರಂಗ ಗೌಡ, ತುಕಾರಾಂ ಗೌಡ ಅನ್ನೋರಿಂದ ರಿಟ್. ಸೆಪ್ಟೆಂಬರ್ 18ಕ್ಕೆ ವಿಚಾರಣೆ ನಿಗದಿಪಡಿಸಿದ ಹೈಕೋರ್ಟ್. ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಸಭೆ. ಇವತ್ತು ಎಂಎಸ್ ಬಿಲ್ಡಿಂಗ್ನಲ್ಲಿ ಮಹತ್ವದ ಸಭೆ ಕರೆದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ. ಅಗತ್ಯ ದಾಖಲೆ ತರುವಂತೆ 4 ಇಲಾಖೆಗಳಿಗೆ ಸೂಚನಾ ಪತ್ರ ರವಾನೆ. ಪ್ರತಾಪ್ ಸಿಂಹ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಬಾನೋ ಮುಷ್ತಾಕ್ ವಿರುದ್ಧ ಕೋರ್ಟ್ಗೆ ಹೋಗಿದ್ರು. ಅವರವರ ನಡುವೆ ಗಲಾಟೆ ನಡೀತಾ ಇದ್ದು ಒಬ್ಬೊಬ್ಬರು ಒಂದೊಂದು ಕಡೆಗಿದ್ದಾರೆ. ಸಿಂಹ ಅರ್ಜಿ ವಜಾ ಬೆನ್ನಲ್ಲೇ ಮಡಿಕೇರಿಯಲ್ಲಿ ಸಚಿವ ಬೋಸರಾಜು ಟಕ್ಕರ್. ಬಾನೋ ಮುಷ್ತಾಕ್ ಆಯ್ಕೆ ಒಪ್ಪುವ ಪ್ರಶ್ನೆಯೇ ಇಲ್ಲ ಎಂದ ಬಿಜೆಪಿ ಶಾಸಕ ಶ್ರೀವತ್ಸ. ನಿಸಾರ್ ಅಹಮದ್ಗೆ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದ್ದಿದ್ರಿಂದ ನಾವು ಒಪ್ಪಿದ್ವಿ, ಆದ್ರೆ ಬಾನೋ ಮುಷ್ತಾಕ್ಗೆ ನಂಬಿಕೆ ಇಲ್ಲದ ಕಾರಣ ಚರ್ಚಿಸಿ ತೀರ್ಮಾನ ಎಂದ ಶಾಸಕ. ಕೃಷ್ಣನಗರಿ ಉಡುಪಿಯಲ್ಲಿ ವೈಭವದ ವಿಟ್ಲಪಿಂಡಿ ಮಹೋತ್ಸವ ಸಂಪನ್ನ. ಚಿನ್ನದ ತೇರಿನಲ್ಲಿ ಬಾಲಕೃಷ್ಣನ ಮೆರವಣಿಗೆ ಕಣ್ತುಂಬಿಕೊಂಡ ಭಕ್ತಗಣ. ಮೊಸರು ಕುಡಿಕೆಗಳನ್ನ ಒಡೆದು ಖುಷಿಪಟ್ಟ ಯುವಕರು. ವಿಟ್ಲಪಿಂಡಿ ಉತ್ಸವದಲ್ಲಿ ಗಮನ ಸೆಳೆದ ಆರ್ಸಿಬಿ ಬಾಯ್ಸ್. ವಿರಾಟ್ ಕೊಹ್ಲಿ ತದ್ರೂಪಿಯನ್ನ ಕಂಡು ಕೃಷ್ಣ ಭಕ್ತರು ಶಾಕ್. ಕೈಯಲ್ಲಿ ಕಪ್ ಹಿಡಿದ ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ನೋಡಿ ಅಭಿಮಾನಿಗಳು ಫಿದಾ. ಕನ್ನಡ ನಾಡಿನ ಜೀವನದಿ ಕಾವೇರಿ ತೀರ್ಥೋದ್ಭವದ ದಿನಾಂಕ ನಿಗದಿ. ಅಕ್ಟೋಬರ್ 17ರ ಮಧ್ಯಾಹ್ನ 1:44 ಪವಿತ್ರ ತೀರ್ಥೋದ್ಭವ. ಮಕರ ಲಗ್ನದಲ್ಲಿ ತೀರ್ಥರೂಪಿಣಿಯಾಗಿ ದರ್ಶನ ಕೊಡಲಿರುವ ಕಾವೇರಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಸಿದ್ಧತೆ ಬಲು ಜೋರು. ಅಶ್ವಾರೋಹಿ ದಳ, ಆನೆಗಳ ಸಿಡಿಮದ್ದು ತಾಲೀಮು. ಕ್ಯಾಪ್ಟನ್ ಅಭಿಮನ್ಯುಗೆ ಮರದ ಅಂಬಾರಿ ಹೊರಿಸಿ ತಾಲೀಮು. ಕೇರಳದಲ್ಲಿ ಮತ್ತೆ ಶುರುವಾಯಿತು ಹೊಸ ರೋಗದ ಹಾವಳಿ. 67 ಮಂದಿಗೆ ಮೆದುಳು ತಿನ್ನುವ ಅಮೀಬಾ ಸೋಂಕು. ಈ ವರ್ಷದಲ್ಲಿ 17 ಸೋಂಕಿತರು ಈ ಕಾಯಿಲೆಯಿಂದ ಸಾವು. ಭಾರತದ ಮೇಲೆ ಹೇರಿದ್ದ 50% ಸುಂಕಾಸ್ತ್ರ ಅಮೆರಿಕಾಗೆ ತಿರುಗುಬಾಣ. ಭಾರೀ ಟೀಕೆ ಹಿನ್ನೆಲೆ ಇವತ್ತು ಭಾರತಕ್ಕೆ ಬಂದಂಥ ಅಮೆರಿಕಾದ ಬ್ರೆಂಡನ್ ಲೆಂಚ್. ಸುಂಕ ವಿವಾದ ಪರಿಹರಿಸೋಕೆ ಅಮೆರಿಕ ಪ್ರಯತ್ನಿಸುವ ಸಾಧ್ಯತೆ. ರಷ್ಯಾದ ತೈಲ ಖರೀದಿ ಬೆನ್ನಲ್ಲೇ ಜೋಳದ ಬಗ್ಗೆಯೂ ಅಮೆರಿಕ ತಗಾದೆ. 140 ಕೋಟಿ ಜನಸಂಖ್ಯೆಯ ಭಾರತ ನಮ್ಮಿಂದ ಜೋಳ ಕೂಡ ಖರೀದಿಸಲ್ಲ, ಎಲ್ಲವನ್ನೂ ನಮಗೇ ಮಾರಿದ್ರು ನಮ್ಮ ಜೋಳವನ್ನ ಕೊಳ್ಳಲ್ಲ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಲುಟ್ನಿಕ್ ಆಕ್ಷೇಪ. ಮಹಾರಾಷ್ಟ್ರದಲ್ಲಿ ಓಲಾ, ಊಬರ್, ರ್ಯಾಪಿಡೋ ಸಂಸ್ಥೆಗಳಿಗೆ ತಾತ್ಕಾಲಿಕ ಪರವಾನಗಿ. ಎಲ್ಲ ನಿಯಮಗಳನ್ನು ಪೂರೈಸಿದ ತಿಂಗಳೊಳಗೆ ಶಾಶ್ವತ ಪರವಾನಗಿಗೆ ಅರ್ಜಿ. ಪ್ರತಿ 1.5 ಕಿಲೋಮೀಟರ್ ಸವಾರಿಗೆ ಕನಿಷ್ಠ 15 ರೂಪಾಯಿ ನಿಗದಿ. ಆದಾಯ ತೆರಿಗೆ ಕಟ್ಟುವ ಗಡುವನ್ನ ಇವತ್ತು ಮತ್ತೆ ವಿಸ್ತರಿಸಿದ ಇಲಾಖೆ. ವೆಬ್ಸೈಟ್ನಲ್ಲಿ ಸಮಸ್ಯೆ ಇದ್ದ ಕಾರಣ ತಡರಾತ್ರಿಯೇ ಅವಧಿ ವಿಸ್ತರಣೆ. ನಿನ್ನೆವರೆಗೂ ದಾಖಲೆಯ 7 ಕೋಟಿ ಜನರಿಂದ ಆದಾಯ ತೆರಿಗೆ ಫೈಲ್. ಪುಣೆಯ ವಜಾಗೊಂಡ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ಕುಟುಂಬದ ಆಟಾಟೋಪ. ತಮ್ಮ ವಾಹನಕ್ಕೆ ಡಿಕ್ಕಿ ಹೊಡೆದ ಟ್ರಕ್ ಚಾಲಕನನ್ನೇ ಪರಿಹಾರಕ್ಕಾಗಿ ಕಿಡ್ನಾಪ್ ಆರೋಪ. ರಕ್ಷಿಸೋಕೆ ಹೋದ ಪೊಲೀಸರ ಮೇಲೂ ನಾಯಿ ಚೂ ಬಿಟ್ಟ ಕುಟುಂಬ. ಬಂಧನ ಭೀತಿಗೆ ಪರಾರಿ. ಯುಪಿಐನ ನಿತ್ಯ ವಹಿವಾಟಿನ ಮಿತಿ 10 ಲಕ್ಷಕ್ಕೆ ಏರಿಕೆ. ಸಾಲ, ಇಎಂಐ, ಹೂಡಿಕೆ, ವಿಮಾ ಪಾವತಿಯ ದೈನಂದಿನ ಮಿತಿಯಲ್ಲಿ ಏರಿಕೆ. ನಿನ್ನೆಯಿಂದಾನೇ ಕೇಂದ್ರ ಸರ್ಕಾರದ ಹೊಸ ನಿಯಮ ಜಾರಿ.
ವಿಶ್ವದ ಅತಿದೊಡ್ಡ ಜಲಾಶಯ ಕಟ್ಟುವ ಚೀನಾಗೆ ಭಾರತ ಸೆಡ್ಡು. 17,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಡ್ಯಾಂ ನಿರ್ಮಾಣ. ಚೀನಾ ದಿಢೀರ್ ನೀರು ಬಿಟ್ರೆ ತಡೆಯುವ ಎತ್ತರದ ಅಣೆಕಟ್ಟು ನಿರ್ಮಿಸೋಕೆ ಕೇಂದ್ರ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದು. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಆಡಿದ್ದಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಸ್ಪಷ್ಟನೆ. ಬಹುಪಕ್ಷೀಯ ಪಂದ್ಯಗಳಿಂದ ಹಿಂದೆ ಸರಿದ್ರೆ ಒಲಿಂಪಿಕ್ಸ್ನಂತಹ ಪಂದ್ಯಾವಳಿಗಳಿಂದ ಹೊರಗಿಡಲಾಗುತ್ತೆ, ಇದರಿಂದ ಭಾರತಕ್ಕೆ ನಷ್ಟ ಎಂದ ಕೇಂದ್ರ ಸಚಿವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.